ನಿಮ್ಮ ಕಾರ್ಮಿಕರ ಒಂದು ಕೃಷಿ ವಿಚಾರದಲ್ಲಿ ಬಂದಾಗ ಒಂದು ಲೀಸ್ ವಿಚಾರ ಅಂತ ಹೇಳಿ ಬಂತು. ಸೊ ಆ ಒಂದು ಲೀಸ್ ವಿಚಾರದಲ್ಲಿ ಹೇಗಿತ್ತು? ಸೊ ಇನ್ನು ಆ ಒಂದು ಪ್ರಕ್ರಿಯೆ ಹಂತಕ್ಕೆ ಬಂದಿದ್ಯಾ ಅಥವಾ ಹೇಗೆ? ಏನ್ ಹೇಳ್ತೀರಾ ಆ ಒಂದು ಲೀಸ್ ವಿಚಾರದಲ್ಲಿ? ನೋಡಿ, ನಾವು ಆಯುಕ್ತರು, ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶಕರು ಬೆಂಗಳೂರು ಇವರು ಸಂಪರ್ಕಿಸಿದಾಗ 16 ಜನವರಿ 2025 ನಾವು ಸಂಪರ್ಕಿಸಿದಾಗ ನಮ್ಮ ಆಯುಕ್ತರು ಏನದ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಏನ್ ಆಶ್ವಾಸನೆ ಕೊಟ್ಟಿದ್ದಾರೆ ಅಂದ್ರೆ, ನೋಡ್ರಿಪ್ಪ, ನಿಮ್ BSR ಸಹಕಾರ ಸಕ್ಕರೆ ಕಾರ್ಖಾನೆ ಈ ಕಾರ್ಖಾನೆ ನಡೆಸಬೇಕಾಗಿತ್ತು ಅಂದ್ರ ಒಂದು ಲೀಜ್ ಕೊಡಬೇಕು. ನೀವು ಲೀಜ್ ಕೊಟ್ರೆ ಮಾತ್ರ ಇದು ಕಾರ್ಖಾನೆ ನಡೀತಕ್ಕಂತ ಸಂಭವ ಇದೆ ಅಂತ ಹೇಳಿ ತಿಳಿಸಿದ್ರು. ಅದ್ರ ಪ್ರಯುಕ್ತವಾಗಿ ಸರ್ಕಾರಕ್ಕೆ ನಮ್ಮ ಪರವಾಗಿ ಒಂದು ಪತ್ರ ಬರೆದಿವಿ. ಆ ಪತ್ರ ವರದಿ ಅನ್ನೋದು ನಮ್ಗ ಬಂದ ಬಳಿಕ ಇವ್ರು ಕ್ಯಾಬಿನೆಟ್ ಮೀಟಿಂಗ್ ಹೋಗ್ಬೇಕು. ಕ್ಯಾಬಿನೆಟ್ ಮೀಟಿಂಗ್ ದಾಗ ಏನಾದ್ರು ಇದು ಲೀಡ್ ಕೊಡ್ಬೇಕಂತ ಅಪ್ರೂವ್ಡ್ ಆಗ್ಬೇಕು. ಅಪ್ರೂವ್ಡ್ ಆಗಿದ ಬಳಿಕ ಏನದ ನಾವು ಟೆಂಡರ್ ಕರಿತೀವಿ. ಟೆಂಡರ್ ಕರೆದಾಗ ಅವಾಗ ಬಂದಿರ್ತಕ್ಕಂಥ ಬೀಡ್ದಾರರು ಏನಿರ್ತಾರ ಅದ್ರಲ್ಲಿ ಎಷ್ಟು ಜನ ಬರ್ತಾರ, ಎಷ್ಟು ಹಣಕ್ಕೆ ಬರ್ತಾರ ಅಷ್ಟು ಅದನ್ನ ನೋಡ್ಕೊಂಡು ನಿಮ್ಮ ಸಂಬಳದಲ್ಲಿ ನಾವೇನ್ ಮಾಡಿದೆವು, ಅದಕ್ಕೆ ಸರ್ ನಮ್ ಸಂಬಳ ಕೊಡ್ತಕ್ಕಂಥ ಇದ್ರಲ್ಲಿ ಏನೋ ಸ್ವಲ್ಪ ಎಡವಟ್ಟಿದೆ ಅಂತ ಹೇಳಿದೆವು. ಹೇಗೆ ಅಂದಾಗ, ಸರ್ ನಮ್ ಸಂಬಳ ಬರ್ಬೇಕಾಗಿದ್ದು 106 ಕೋಟಿ 60 ಲಕ್ಷ ಚಿಲ್ಲರೆ ಅಮೌಂಟ್ ಇದೆ. ಆದ್ರೆ ಬ್ಯಾಲೆನ್ಸ್ ಶೀಟ್ ನಲ್ಲಿ 24 ಕೋಟಿ ಮಾತ್ರ ತೋರಿಸ್ತಾ ಇದಾರೆ ಸರ್. ಇದ್ರ ಬಗ್ಗೆ ನಮಗೂ ಆಕ್ಷೇಪಣೆ ಇದೆ ಅಂತ ನಾವು ತಿಳಿಸಿದಾಗ ಅಲ್ಲಿ ಏನ್ ಹೇಳಿದ್ರು, ಆಯ್ತಪ್ಪ, ಇದು ನಿಮ್ದು ಏನಲ್ಲ, ಅವ್ರ ಬ್ಯಾಲೆನ್ಸ್ ಶೀಟ್ ಇಟ್ಟಿರೋ ಹಣ 24 ಕೋಟಿ, ನೀವು ಬರ್ತಕ್ಕಂಥದ್ದು 106 ಕೋಟಿ. ನಿಮ್ ಇಬ್ಬರದು ನಾವು DC ಅವ್ರಿಗೆ ಏನಾದ್ರು ಇದು ಮಾಡಿ ಸಂಪರ್ಕ ಮಾಡಿ DC ಅವ್ರಿಂದ ರಿಪೋರ್ಟ್ ತರಿಸ್ಕೊಂಡು ಇದು ಲೀಡ್ ಕೊಡಿಸಿ ನಿಮ್ಮ ಸಂಬಳ ಕೂಡಿಸ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ನಮ್ ಉಪ ಆಯುಕ್ತರು, ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶಕರು ಬೆಂಗಳೂರು ಇವರು ನಮಗೆ ಆಶ್ವಾಸನೆ ಕೊಟ್ಟಿರ್ತಾರೆ. ಈ ಆಶ್ವಾಸನೆ ನಮ್ಗೇನು ಖುಷಿ ತಂದಿತ್ತ ಅಥವಾ ಹೇಗೆ? ಏನು ನೋಡಿ, ಇದಕ್ಕಿಂತ ಮುಂಚಿತವಾಗಿ ಇದೇ ತರ ಒಂದು ಲೀಡ್ ಕೊಡ್ಬೇಕಂತ ಒಂದು ಆದೇಶ ಆಯ್ತು. ಆ ಆದೇಶದಲ್ಲಿ ಅದು ನಮಗ ಆಯುಕ್ತರು, ಕಬ್ಬು ಅಭಿವೃದ್ಧಿ ಸಕ್ಕರೆ ನಿರ್ದೇಶಕರು ಏನ್ ಮಾಡಿದ್ರು, 2 ಸಾರಿ ಟೆಂಡರ್ ಕರೆದ್ರು. ಬೀಡ್ದಾರರು ಯಾವುದೋ ಏನೋ ಒಂದು ಸಮಸ್ಯೆ ಇಟ್ಕೊಂಡು ಇದಕ್ಕೆ ಏನಾದ್ರು ಆ ಸಮಯದಲ್ಲಿ ಇದು ಲೀಜ್ ಹೋಗಿರುವುದಿಲ್ಲ. ಅದರಂತೆ ಈಗ ಮಾತ್ರ ಅಂದ್ರೆ ಈ ಲೀಸ್ ವಿಚಾರ ಈ ಒಂದು ಸಮಯದಲ್ಲಿ ಇದಾಗಿದ್ದು, ಹಿಂದೆ ಕೂಡ ಆಗಿತ್ತು. ಎಷ್ಟು ಸಲ ಈ ಲೀಸ್ ವಿಚಾರನ ಪ್ರಸ್ತಾವನೆ ಆಗಿತ್ತು? ಇದು ಮೊದಲನೇದು ಅವಾಗ ಒಂದ್ ಸಾರಿ ಆಗಿತ್ತು. ಬಿಜೆಪಿ ಸರ್ಕಾರ ಇತ್ತು ನಮ್ಮಲ್ಲ. ಅವಾಗ ಬಿಜೆಪಿ ಸರ್ಕಾರ ಇದ್ದಾಗ ಶಂಕರ್ ಪಾಟೀಲ್ ಮುಂದಿನ ಕೊಪ್ಪ ಅಂತ ಹೇಳ್ಕೇಸಿ ನಮ್ದು ಉಸ್ತುವಾರಿ ಮಂತ್ರಿ ಇದ್ರು. ಅವ್ರ ಪೀರಿಯಡ್ ನಲ್ಲಿ ಒಂದು ಸಾರಿ ಲೀಡ್ ಕೊಡ್ತಕ್ಕಂಥದ್ದು ಫಾರ್ಮಿಟಿ ಕಂಪ್ಲೀಟ್ ಆಗಿತ್ತು. ಆದ್ರೆ ಬೀಡ್ದಾರರ ಆಕ್ಷೇಪಣೆ ಮೇಲೆ ಸಾಲ ಬಾಳ ಇದೆ, ಇದ್ರ ಸಾಲದ ಬಗ್ಗೆ ಪರಿಶೀಲನೆ ಮಾಡಿ ನಮ್ಗೆ ಏನಾದ್ರು ಕಡಿಮೆ ಮಾಡಿಸ್ಬಿಟ್ಟು ನಾವು ಬರ್ತೇವ ಅನ್ನತಕ್ಕಂಥದ್ದು ಪ್ರತಿಕ್ರಿಯೆ ಇಟ್ಟಾರ ಅಂತ ಹೇಳಿ ಗೊತ್ತಾಗಿತ್ತು. ಅದರ ನಂತರ ಮುಂದೆ ಬಂದು ಸರ್ಕಾರ ಚೇಂಜ್ ಆಯ್ತು. ಸರ್ಕಾರ ಚೇಂಜ್ ಆಗಿದ ಬಳಿಕ ಈಗ ಮುಂದೆ ಇಲ್ಲಿವರೆಗೆ ಏನದ 18 ಡಿಸೆಂಬರ್ 2024 ಬೆಳಗಾವಿ ಅಧಿವೇಶನದಲ್ಲಿ ಒಂದು ಮೀಟಿಂಗ್ ಕರೆದಿದ್ರು. ನಮ್ದು ಸಕ್ಕರೆ ಮಿನಿಸ್ಟರ್ ಇದ್ರು, ನಮ್ಮ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅವರಿದ್ರು, ಪೌರಾಡಳಿತ ಮಂತ್ರಿ ರಹೀಂ ಖಾನ್ ಅವರಿದ್ರು, ಮಾಜಿ ಮಂತ್ರಿ ನಮ್ಮ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರಿದ್ರು, ಆಯ್ತು ಬೀದರ್ ಜಿಲ್ಲಾ ಎಲ್ಲಾ MLC ಶಾಸಕರು ಎಲ್ಲರ ಸಮ್ಮುಖದಲ್ಲಿ ಒಂದು ಸಭೆ ಕರೆದ್ರು. ಅದಕ್ಕೆ ಸಂಚಾಲಕರು ಏನದ ಸಕ್ಕರೆ ಮತ್ತು ಆಯುಕ್ತರು, ಕಬ್ಬು ಅಭಿವೃದ್ಧಿ ಸಕ್ಕರೆ ನಿರ್ದೇಶಕರು ಏನದ ಒಂದು ಸಭೆ ಕರೆದ್ರು. ಆ ಸಭೆಯಲ್ಲಿ ಇದು ಕಾರ್ಖಾನೆ ಆಲ್ರೆಡಿ 16 ಡಿಸೆಂಬರ್ 2024 DCC ಬ್ಯಾಂಕಿನವ್ರು ಮಾರಾಟ ಮಾಡಿದ್ರು. ಮಾರಾಟ ಮಾಡಿದಾಗ ನಾವೆಲ್ಲ ಹೋಗಿ ರೈತರು ಮತ್ತು ಕೆಲವೊಂದು ರೈತರು ಬಂದಿದ್ರು, ನಾವು ಬರ್ತಕ್ಕಂಥ ಸಂಬಳ ಬಾಕಿ ಉಳ್ಕೊಂಡಿದೆ, ನೀವು ಕಾರ್ಖಾನೆ ಮಾರಾಟ ಮಾಡ್ಕೊತಾ ಇದ್ರಿ, ಇದ್ರ ಬಗ್ಗೆ ನಮ್ಮ ಸಂಬಳದ ಬಗ್ಗೆ ಹ್ಯಾಂಗ ಅಂದಾಗ ಅವ್ರ DCC ಬ್ಯಾಂಕಿಂದು ಪ್ರಬಂಧಕರು ನಮ್ಗೆ ಯಾವುದೇ ಏನಾದ ಆಶ್ವಾಸನೆ ಕೊಟ್ಟಿರೋದಿಲ್ಲ. ನಮ್ಮ ಸಾಲ ಬರ್ಬೇಕಾಗಿದೆ, ಸಾಲ ನಾವು ವಸೂಲು ಮಾಡ್ಕೊಂಬೇಕಾಗಿದೆ, ನಾವು ಕಾರ್ಖಾನೆ ಮಾರಾಟ ಮಾಡ್ಕೊತಾ ಇದ್ದೇವೆ ಅಂತ ಹೇಳಿ ನಮಗ ಹಾಕಿ ಉತ್ತರ ಕೊಟ್ಟಿದ್ದಕ್ಕೆ ಏನದ, ನಾವು ಪುನಃ 18 ಡಿಸೆಂಬರ್ 2024 ಸಭೆಯಲ್ಲಿ ಹೋದಾಗ ಅಲ್ಲಿ ನನಗೇನದ ಮಾತಾಡ್ಲಕ್ ಅವಕಾಶ ಕೊಟ್ಟಿದ್ರು ಸಕ್ಕರೆ ಮಂತ್ರಿ ಮತ್ತು ಉಸ್ತುವಾರಿ ಮಂತ್ರಿ. ಏನಪ್ಪ ನಿಮ್ ಕಾರ್ಮಿಕರ ಸಮಸ್ಯೆ ಏನು ಅಂತ ಕೇಳಿದಾಗ, ಸರ್ ನಮ್ಗೆ ಬರ್ತಕ್ಕಂಥ ಸಂಬಳ ಏನದ ಆಡಳಿತ ಮಂಡಳಿಯವರು ಯಾವುದೇ ರೀತಿ ನಮ್ ಪಾವತಿ ಮಾಡಿರುವುದಿಲ್ಲ. ಆದ್ರೂ ಏನ್ ಬಾಕಿ ಉಳಿಸ್ಕೊಂಡಿದಾರ, ಆ ಬಾಕಿ ಉಳಿಸ್ಕೊಂಡಿದ್ರ ಪ್ರಯುಕ್ತ ಇವ್ರ ಬ್ಯಾಲೆನ್ಸ್ ಶೀಟ್ ನಲ್ಲಿ 24 ಕೋಟಿ ಕೇಳ ನಮಗ್ ಬರ್ತಕ್ಕಂಥದ್ದು ಅಂದಿನ ಪೀರಿಯಡ್ ದಲ್ಲಿ 99 ಕೋಟಿ
58 ಲಕ್ಷ ಚಿಲ್ಲರೆ ಅಮೌಂಟ್ ಬರ್ಬೇಕಾಗಿದೆ ಅಂತ ಹೇಳಿ ನಾವು ಅವ್ರಿಗೆ ಮನವಿ ಪತ್ರ ಸಲ್ಲಿಸಿರ್ತೇವೆ. ಸಲ್ಲಿಸಿದಾಗ ಏನಾಯ್ತು, ಅವ್ರು ಒಂದು ಪ್ರೊಸೀಡಿಂಗ್ ಮಾಡಿದ್ರು. ಇದು ಕಾರ್ಖಾನೆ ಮಾರಾಟ ಮಾಡೋದ್ ಏನಾದ್ರು ಸ್ಥಗಿತಗೊಳಿಸಿ ಇದಕ್ಕೆ ಏನ್ ಮಾಡ್ಬೇಕು, ಇದು ಲೀಸ್ ಕುಡಿಸ್ಬೇಕು ಅಂತ ಹೇಳ್ಕೊಂಡು ಒಂದು ಪ್ರೊಸೀಡಿಂಗ್ ಮಾಡಿದ್ರು. ಇದು ಲೀಸ್ ಕೊಡ್ಬೇಕು, ಮಾರಾಟ ಆಗಿದ್ದು ರದ್ದುಪಡಿಸಬೇಕು ಅಂತ ಹೇಳ್ಕೊಂಡು ಸ್ಥಗಿತ ಮಾಡಿದ್ರು. ಅದರ ಬಾದ್ ಏನಂದ್ರೆ ಲೀಸ್ ಕೊಡ್ತಕ್ಕಂಥ ಡಿಸೆಂಬರ್ ಮೀಟಿಂಗ್ ಆಯ್ತು. ಡಿಸೆಂಬರ್ ಜೂನ್ ತನಕ ಯಾವುದೇ ಪ್ರಕ್ರಿಯೆ ಪ್ರಾರಂಭ ಆಗಿರೋದಿಲ್ಲ. ಜೂನ್ 26 ಜೂನ್ 2025 ಒಂದು ಸಭೆ ಕರೆದ್ರು ಇಲ್ಲಿ ವಿಧಾನಸೌಧದಲ್ಲಿ. ವಿಧಾನಸೌಧದ 314ನೇ ಕೊಠಡಿಯಲ್ಲಿ ಒಂದು ಸಭೆ ಕರೆದ್ರು. ಆ ಸಭೆಯಲ್ಲಿ ಇದು ಲೀಸ್ ಕೊಡ್ತಕ್ಕಂತ ಪ್ರಕ್ರಿಯೆ ಏನಾದ್ರು ಸ್ಥಗಿತ ಮಾಡಿ, ಇದು ನಮ್ಮ ಉಸ್ತುವಾರಿ ಮಂತ್ರಿ ಏನ್ ಮಾಡಿದ್ರು, NCDC-ಲಿಂದ ನಮಗೊಂದು 100-150 ಕೋಟಿ NCDC ಸಾಲ ತರಿಸಿ ಕಾರ್ಮಿಕರು ಪೇಮೆಂಟ್ ಮಾಡಿಸಿ ಕಾರ್ಖಾನೆ ಪ್ರಾರಂಭ ಮಾಡಿಸಬೇಕು ಅಂತಕ್ಕಂಥದ್ದು ಒಂದು ನಿರ್ದೇಶನ ಇತ್ತು. ಅದಕ್ಕೆಲ್ಲಾ ಮಂತ್ರಿಗಳು, ಅಲ್ಲೂ ಎಲ್ಲಾ ಶಾಸಕರಿದ್ರು, MLC ಇದ್ರು, ನಮ್ದು ಉಸ್ತುವಾರಿ ಮಂತ್ರಿ ಇದ್ರು, ಪೌರಾಡಳಿತ ಮಂತ್ರಿ ಇದ್ರು, ಸಕ್ಕರೆ ಮಂತ್ರಿ ಇದ್ರು, ಆಯ್ತು ನಮ್ಮ ಸಹಕಾರ ಸಚಿವರು KN ರಾಜಣ್ಣವ್ರು ಇದ್ರು ಅವತ್ತಿನ ದಿವಸದಲ್ಲಿ. ಆಯ್ತು ಮಾಜಿ ಮಂತ್ರಿ, ಮಾಜಿ MLA, MLC ಎಲ್ಲರೂ ಏನಂದ್ರೆ ಅವತ್ತಿನ ಸಭೆಯಲ್ಲಿ ಹಾಜರಿದ್ರು. ಆ ಸಭೆಯಲ್ಲಿ ಮತ್ತೆ ಅದೊಂದಾಯ್ತು, ನಾವ್ ಎಲ್ಲಾ ಶಾಸಕರು, MLC-ಗಳು, ಸಚಿವರು ಎಲ್ಲರೂ ಕರೆದು CM ಅವ್ರ ಹತ್ರ ಹೋಗಿ ಒಂದು ನಿಯೋಗ ಒಯ್ದು ಇದಕ್ಕೆ 100-150 ಕೋಟಿ ಸಾಲ ತಂದು ಕಾರ್ಖಾನೆ ಚಾಲು ಮಾಡೋರು, ಕಾರ್ಮಿಕರ ಸಂಬಳ ಕೊಡಿಸಲಿ ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ರು. ಇಲ್ಲಿ ಮಟ್ಟ ನಮ್ದ 2016-17ನೇ ಸಾಲಿನಿಂದ ನಮ್ದು ಇಲ್ಲಿ ಮಟ್ಟ ಏನ್ ಸಂಬಳ ಬಾಕಿ ಉಳ್ಕೊಂಡ, ಈ ಬಾಕಿ ಏನಂದ್ರೆ ನಮ್ಗೆ ಉಳ್ಕೊಂಡಿರ್ತಕ್ಕಂಥ ಸಂಬಳ ಪೇಮೆಂಟ್ ಮಾಡಿದ್ರು. ಇದು ಒಂದೇ ಅಂತ. ಎರಡನೇದಾಗಿ ಇವತ್ತಿನ ಆಸ್ ಆನ್ ಟುಡೇ 84 ಜನ ಖಾಯಂ ಕಾರ್ಮಿಕರು ಇದ್ದಾರೆ, 184 ಜನ ಹಂಗಾಮಿ ಕಾರ್ಮಿಕರು ಇದ್ದಾರೆ, ಸುಮಾರು 268 ಜನರ ಲೈಫ್ ಇನ್ನು 10 ವರ್ಷ ಹಿಡ್ಕೊಂಡು 15 ವರ್ಷ ತನ ಅವ್ರ ಸರ್ವಿಸ್ ಇದೆ. ಈ ಸಂಬಳ ನಮ್ ಸಂಬಳ ಪಾವತಿ ಮಾಡ್ಬೇಕು, ಕಾರ್ಖಾನೆ ಲೀಸ್ ಕೊಡಿಸಿ ನಮ್ ಸಂಬಳ ಪಾವತಿ ಮಾಡ್ಬೇಕು. ಉಳಿದಿರ್ತಕ್ಕಂಥ 268 ಜನರಿಗೆ ಹಂಗೆ ಅವ್ರ ಸೇವೆ ಮುಂದುವರ್ಸಬೇಕು ಅಂತ ಹೇಳಿ ನಮ್ದೊಂದು ಅನಿಸಿಕೆ. ಕಾರ್ಖಾನೆ ಚಾಲು ಆಗ್ಬೇಕು, ಮತ್ತೆ ಪುನಃ ಕೆಲಸ ಸಿಗ್ಬೇಕು ಅಂತ ನಮ್ದು ಹೋರಾಟ ಇದೆ. ನಮ್ದು ಹೋರಾಟ ಇದೆ. ತುಂಬಾ ಧನ್ಯವಾದ.